ಸಂಯಮ ಯೋಗ ಚಾನೆಲ್ ವೀಕ್ಷಕರಿಗೆ ಮತ್ತೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಯೋಗ ಫಾರ್ ಪೀಸ್ ಎಂಬುದರ ಬಗ್ಗೆ ತಿಳ್ಕೊಂಡ್ವಿ. ಇಂದಿನ ಸಂಚಿಕೆಯಲ್ಲಿ ನಾವು 5ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ನಮ್ಮ ಗುರುಜಿಗಳಿಂದ ತಿಳಿಯೋಣ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, 5ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಎಲ್ಲಿ ನಡೀತು, ಅದರ ಘೋಷಣೆ ಏನಾಗಿತ್ತು ಗುರುಜಿ? ಸಂಯಮ ವಾಣಿ ಅಥವಾ ಸಂಯಮ ಯೋಗ ಚಾನೆಲ್ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು 4ನೇ ಅಂತಾರಾಷ್ಟ್ರೀಯ ಯೋಗ ದಿವಸದ ಬಗ್ಗೆ ತಿಳ್ಕೊಂಡ್ವಿ. ಯೋಗ ಫಾರ್ ಪೀಸ್ ಅನ್ನೋ ಘೋಷಣೆಯಿಂದ ಹೇಗೆ ಯೋಗ ನಮಗೆಲ್ಲ ಶಾಂತಿ ನೆಮ್ಮದಿಯನ್ನು ಕೊಡುತ್ತೆ ಅದಕ್ಕೆ ಉತ್ತರವನ್ನು ಕಂಡುಕೊಂಡ್ವಿ. ಹಾಗೆ ಈ 5ನೇ ಅಂತಾರಾಷ್ಟ್ರೀಯ ಯೋಗ ದಿವಸ ನಮ್ಮ ಭಾರತ ದೇಶದ ರಾಂಚಿಯಲ್ಲಿ ನಡೆಯುತ್ತೆ. ಇದರ ಧ್ಯೇಯ ಉದ್ದೇಶ ಏನಿರುತ್ತೆ ಅಂದರೆ 2019ರಲ್ಲಿ ಯೋಗ ಫಾರ್ ಹಾರ್ಟ್ ಅಂತಕ್ಕಂಥದ್ದು. ನೋಡಿ, ಶಾಂತಿಗೂ ಯೋಗ, ಹೃದಯಕ್ಕೂ ಯೋಗ, ಇವೆರಡಕ್ಕೂ ಏನು ಬೇಸಿಗೆ? ಸೊ ಯಾಕೆ ಯೋಗ ಫಾರ್ ಹಾರ್ಟ್ ಅಂತ ಒಂದು ಘೋಷಣೆಯನ್ನು ಕೊಟ್ಟರು? ಇಂದಿನ ಒಂದು ವರ್ಷದಲ್ಲಿ ನಾವೆಲ್ಲರೂ ಯೋಗವನ್ನು ಅಭ್ಯಾಸ ಮಾಡಿದ್ರೆ ನಮಗೆಲ್ಲ ಮಾನಸಿಕ ಶಾಂತಿ ನೆಮ್ಮದಿ ಸಿಗುತ್ತೆ. ಇಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿವಸದಲ್ಲಿ ಯೋಗ ಫಾರ್ ಹಾರ್ಟ್ ಅಂತ ಹೇಳ್ತಾರೆ. ಇದೇನು ಕನೆಕ್ಷನ್ನು ಯೋಗಕ್ಕೂ ಹಾರ್ಟ್ಗೆ? ಯೋಗ ಮೀನ್ಸ್ ಯೂನಿಯನ್, ಯೋಗ ಮೀನ್ಸ್ ಕನೆಕ್ಷನ್, ಯೋಗ ಮೀನ್ಸ್ ಒನ್ನೆಸ್ ಅಂತ ಹೇಳ್ತಾರೆ. ಯೋಗ ಅಂದರೆ ಒಂದುಗೂಡಿಸ್ತಕ್ಕಂಥದ್ದು, ಒಟ್ಟಾಗಿಸುವುದು, ಒಂದು ಲಿಂಕ್, ಚೈನ್ ಲಿಂಕ್ ಅಂತ ಹೇಳ್ತೀವಿ. ಅಂದರೆ ಯೋಗ ನಮ್ಮನ್ನು ಮತ್ತು ಭಗವಂತನನ್ನು ಒಂದುಗೂಡಿಸ್ತಕ್ಕಂಥದ್ದು. ಇಲ್ಲಿ ನಾವು ಒಂದು ಫಿಸಿಕಲ್ ಆರ್ಗನ್ ಅಂತ ತಗೊಂಡ್ರೆ ಹಾರ್ಟ್ ಆಗುತ್ತೆ. ನಾವು ಟ್ರೆಡಿಷನಲಿ ನಾವು ಯೋಚನೆ ಮಾಡಿದಾಗ ಹೃದಯ ಅಂದರೆ ಒಂದು ಸಂಬಂಧಗಳ ಬೆಸುಗೆ ಅಂತೀವಿ. ಹೃದಯಗಳ ಒಂದು ಬೆಸುಗೆ ಅಂತ ಹೇಳ್ತೀವಿ, ಸಂಗಮ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಆ ಉದ್ದೇಶದಿಂದ, ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಹೃದಯ ಒಂದೇ ರೀತಿ ಇರುತ್ತೆ. ಪ್ರತಿಯೊಬ್ಬರ ಅಂಗಾಂಗಗಳು ಬೇರೆ ಅಂಗಾಂಗಗಳು ಇದ್ರೂ ಕೂಡ, ಸೊ ಇಲ್ಲಿ ಹೃದಯ ಅಂದಾಗ ನಾವು ಏನಂತ ಯೋಚನೆ ಮಾಡ್ತೀವಿ? ಮನಸ್ಸು ಅಂತೀವಿ. ಈಗ ಉದಾಹರಣೆಗೆ ಯಾರನ್ನಾದ್ರೂ ಕೇಳಿದ್ರೆ ಮನಸ್ಸು ಎಲ್ಲಿದೆ ಅಂದರೆ ಒಂದು ತಲೆಯಲ್ಲಿ ತೋರಿಸ್ತಾರೆ, ಇನ್ನೊಂದು ಹೃದಯಕ್ಕೆ ತೋರಿಸ್ತಾರೆ, ಈ ಭಾಗದಲ್ಲಿ. ಸೊ ಹಾಗಾಗಿ ಹೃದಯ ಚೆನ್ನಾಗಿದ್ರೆ ಇಲ್ಲಿ ಕಂಪ್ಯಾಷನ್, ಕರುಣೆ ಅಂತಕ್ಕಂಥದ್ದು ಇರುತ್ತೆ, ಆ ಭಾವನೆ ಇರುತ್ತೆ. ಇಲ್ಲಿ ಅನಾಹತ ಚಕ್ರ ಆಕ್ಟಿವೇಟ್ ಆಗಿದ್ದವರಿಗೆ ಈ ಭಾವನೆಗಳು ಬೆಳೆಯುತ್ತೆ. ಅದಕ್ಕಾಗಿ ಈ ಭಾಗವನ್ನು ನಾವು ಹೃದಯಕ್ಕೆ ಹೋಲಿಸ್ಕೊಂಡಾಗ, ಹೃದಯ ಅಂದಾಗ ಒಂದು ಹೃದಯದ ಆರೋಗ್ಯ ಚೆನ್ನಾಗಿದ್ರೆ ಬೇರೆ ಅಂಗಾಂಗಗಳ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಒಂದು ದೃಷ್ಟಿ. ಸೊ ಇಲ್ಲಿ ನಾವು ಆಧ್ಯಾತ್ಮಿಕವಾಗಿ ಯೋಚನೆ ಮಾಡಿದಾಗ ಇಲ್ಲಿರ್ತಕ್ಕಂಥ ಚಕ್ರ ಆಕ್ಟಿವೇಟ್ ಆದಾಗ, ಅದು ಸಚೇತನಗೊಂಡಾಗ ಆ ಭಾವನೆಗಳು ನಾವು ಬೆಳೆಯುತ್ತೆ. ಈ ರೀತಿಯಲ್ಲಿ ಯೋಗ ಮತ್ತು ಹೃದಯ ಅಂತಕ್ಕಂಥ ಸಂಬಂಧ ಇದೆ. ಅದಕ್ಕೆ ನೋಡಿ, ಯೋಗ ಅಂದರೆ ಕನೆಕ್ಷನ್. ಅದು ಬೇರೆ ಬೇರೆ ರೀತಿಯಾದೆಲ್ಲ ಕನೆಕ್ಷನ್ಸ್ ಇರುತ್ತೆ. ಯಾವ ರೀತಿಯಲ್ಲಿ ಭಗವಂತನ ನಾವು ಸೇರ್ಬೋದು ಅದಕ್ಕೆ ಇಟ್ಸ್ ಎ ಕಾಂಟ್ಯಾಕ್ಟ್ ಅಥವಾ ಕನೆಕ್ಷನ್ ಅಂತ ಹೇಳ್ತಾರೆ, ಒನ್ನೆಸ್ ಅಂತ ಹೇಳ್ತೀವಿ. ಹಾಗೆ ಹೃದಯಕ್ಕೆ ನಮ್ಮನ್ನ ಯೋಗ ಹೇಗೆ ಜೋಡಣೆ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಒಂದು ಆಧ್ಯಾತ್ಮಿಕವಾಗಿ ನಾವು ಯೋಚನೆ ಮಾಡಿದಾಗ ಇದು ಹೃದಯಗಳ ಸಂಬಂಧ ಎಲ್ಲ ವ್ಯಕ್ತಿಗಳಲ್ಲೂ, ಎಲ್ಲ ಜೀವಿಗಳಲ್ಲೂ, ಎಲ್ಲ ಒಂದು ಬದುಕಿರ್ತಕ್ಕಂಥವು ಎಲ್ಲ ಪ್ರಾಣಿಗಳಿರ್ಬೋದು, ಒಂದು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಪರಿಸರದಲ್ಲಿ ಇರ್ತಕ್ಕಂಥ ಜೀವಿಗಳ ಹೃದಯ ಕೂಡ ನಮ್ಮ ಹೃದಯ ಹಾಗೆ ಇರಬೇಕು. ಇದಕ್ಕೆ ಹೇಗೆ ಯೋಗ ತತ್ವಗಳು ನಮಗೆ ಸಹಾಯಕಾರಿಯಾಗತ್ತೆ ಅಂತ ಒಂದು ಗುರಿಯಿಂದ ಯೋಗ ಫಾರ್ ಹಾರ್ಟ್ ಅಂತಕ್ಕಂಥ ಒಂದು ಘೋಷಣೆಯಿಂದ ಅವತ್ತು ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ರಾಂಚಿಯಲ್ಲಿ ಸುಮಾರು 50,000 ರಿಂದ 55,000 ಜನಗಳು ಕೂಡ ಇದನ್ನು ವಿಜೃಂಭಣೆಯಿಂದ, ಬೇರೆ ಬೇರೆ ರಾಷ್ಟ್ರಗಳು ಕೂಡ ಇದನ್ನು ಆಚರಣೆ ಮಾಡಿದ್ರು. ನಾಟ್ ಓನ್ಲಿ ಇಂಡಿಯಾ, ಭಾರತ ಮಾತ್ರ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳು ಕೂಡ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು 2019ರಲ್ಲಿ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಗುರುಜಿ, ಹಾಗಾದ್ರೆ ಇವಾಗ ಯೋಗ ಫಾರ್ ಹಾರ್ಟ್ ಅನ್ನೋದಕ್ಕಿಂತ ಯೋಗ ಫಾರ್ ಹೆಡ್, ಲೈಕ್ ಆ ಥರ ಇರ್ಬೋದು. ಬಟ್ ಇದು ಪರ್ಟಿಕ್ಯುಲರ್ ಆಗಿ ಹಾರ್ಟ್ಗೆ ಅಂತ ಯಾಕೆ ಗುರುಜಿ ಯೋಗ? ನಾನು ಈಗಾಗಲೇ ನಿಮಗೆ ಇದರದ್ದು ವಿಷಯ ಹೇಗೆ ಇದು ಹೃದಯಕ್ಕೂ ಯೋಗಕ್ಕೂ ಸಂಬಂಧ ಅಂತ ಹೇಳಿ ಯಾಕೆ ಈ ಘೋಷಣೆ ಮಾಡಿದ್ರು ಅಂತ ಹೇಳಿದೆ. ಸೊ ಹೃದಯ ಮತ್ತು ಹೃದಯಗಳ ಬೆಸುಗೆ ಅಂತ ಹೇಳ್ತೀವಿ, ಸಂಬಂಧಗಳು ಅಂತ ಹೇಳ್ತೀವಿ. ನಾವು ಶಾಂತಿ ನೆಮ್ಮದಿಯನ್ನು ಪಡಿಬೇಕಾದ್ರೆ ಈ ಬೆಸುಗೆ ಇರಬೇಕು.
ಶಾಂತಿ ನೆಮ್ಮದಿಯನ್ನು ನಾವು ಪಡಿಬೇಕು ಅಂದರೆ ಒಬ್ಬರ ಹೃದಯಕ್ಕೂ ಒಂದು ಸಂಬಂಧಗಳು, ಮಾನವೀಯ ಸಂಬಂಧಗಳು, ಆ ಮೌಲ್ಯಗಳು ಇರಬೇಕು. ಅದು ಇರಬೇಕಾದ್ರೆ ಅವರಲ್ಲಿ ಇರ್ತಕ್ಕಂಥ ಆ ಚಕ್ರಗಳು ಜಾಗೃತಿಯಾಗಿರಬೇಕು. ಅದಕ್ಕೆ ಈ ಒಂದು ಆ ಘೋಷಣೆಯನ್ನು ಕೊಟ್ಟರು. ಆಧ್ಯಾತ್ಮಿಕವಾಗಿ ನಾವು ಕಲ್ತಾಗ, ಸಾಧನೆ ಮಾಡಿದಾಗ ಇದು ನಮಗೆ ಹೆಚ್ಚು ಅರಿವಾಗತ್ತೆ. ಸೊ ಹಾಗೆ ನೀವು ಹೇಳ್ದಾಗೆ ಸಂಬಂಧಗಳ ಜೊತೆಗೆ ಇನ್ನೊಂದು ಹೃದಯ ಏನಂತ ಅಂದರೆ ನಮಗೆ ವೆರಿ ಇಂಪಾರ್ಟೆಂಟ್ ಆರ್ಗನ್ ಅಂತ. ಯೋಗ ಹೇಗೆ ಹೃದಯದ ಕಾಯಿಲೆಗಳಿಗೆ ಔಷಧಿ ರೂಪದಲ್ಲಿ ಅಥವಾ ಹೇಗೆ ಯೋಗದ ರೂಪದಲ್ಲಿ ಅಥವಾ ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ಕಾಯಿಲೆಗಳನ್ನು ಹೇಗೆ ವಾಸಿ ಮಾಡ್ಕೋಬೋದು ಅಂತಕ್ಕಂಥದ್ದು ಕೂಡ ಈ ನಿಟ್ಟಿನಲ್ಲಿ ಯೋಗ ಫಾರ್ ಹಾರ್ಟ್ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಗುರುಜಿ, ಮತ್ತೆ ಇವಾಗ ಈಗಿನ ಕಾಲದಲ್ಲಿ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕು, ಹಾರ್ಟ್ ಡಿಸೀಸಸ್ ಎಲ್ಲ ಬರ್ತಿದೆ. ಅದರಿಂದ ಯೋಗ ಮಾಡೋದ್ರಿಂದ ಹಾರ್ಟ್ ಡಿಸೀಸಸ್ನ ಕಡಿಮೆ ಮಾಡೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ, ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು? ಸೊ ಒಂದು ಉತ್ತಮವಾದ ಪ್ರಶ್ನೆಯ ರೂಪದಲ್ಲಿ ನಾವು ಉತ್ತರವನ್ನು ಹುಡುಕ್ತಾ ಹೋದಾಗ ನೋಡಿ, ಒಂದಕ್ಕೊಂದಕ್ಕೆ ಹೇಗೆ ಕನೆಕ್ಷನ್ಸ್ ಇರುತ್ತೆ. ಕನೆಕ್ಷನ್ ಅನ್ನೋದು ಯೋಗ ಅಂತಕ್ಕಂಥದ್ದು. ಹಾಗೆ ನಾವು 2ನೇ ಅಂತಾರಾಷ್ಟ್ರೀಯ ಯೋಗ ದಿವಸದಲ್ಲಿ ಕನೆಕ್ಟಿಂಗ್ ಟು ಯೂತ್ ಅಂತ ಆಚರಣೆ ಮಾಡಿದ್ವಿ. ಇವತ್ತು ನೀವು ಕೇಳಿದಾಗೆ ಅನೇಕ ಯುವಕರು ಹೃದಯದ ಕಾಯಿಲೆಯಿಂದ, ಹೃದಯದ ಬಡಿತ ನಿಂತೋಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ ಅಂತ ಹೇಳ್ತಾರೆ. 30 ವರ್ಷ 35 ವರ್ಷ ಆಗಿರಲ್ಲ, ಅದಕ್ಕಿಂತ ಕಡಿಮೆ 25 ವರ್ಷದ ಯುವಕರು ಕೂಡ ಹಾರ್ಟ್ ಅಟ್ಯಾಕಿಂದ ಒಂದು ಪ್ರಾಣ ಕಳ್ಕೊಳ್ತಾ ಇರೋದು ನಾವು ನೋಡ್ತೀವಿ. ಯಾಕೆ, ಇದಕ್ಕೆ ಏನು ಕಾರಣ ಅಂತ ಹೋದಾಗ ನಮಗೆ ಪ್ರತಿನಿತ್ಯ ನಾನು ಯಾವಾಗ ಶಾಂತಿ ಯಾಕೆ ಸಿಗಲ್ಲ, ನೆಮ್ಮದಿ ಯಾಕೆ ಸಿಗಲ್ಲ ಅಂದಾಗ ಅನೇಕ ರೀತಿಯಾದ ದುಶ್ಚಟಗಳು ಯುವಕರಲ್ಲಿ ಬಲಿಯಾದಾಗ ಏನಾಗುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಹಾಗೆ ವಯಸ್ಸಾದಂತೆ ಈ ಶಾಂತಿ ನೆಮ್ಮದಿಯನ್ನು ಕಳ್ಕೊಂಡಾಗೆ ವಯಸ್ಕರಲ್ಲೂ ಕೂಡ ಏನಾಗುತ್ತೆ, ಅವರಲ್ಲೂ ಕೂಡ ಹೃದಯದ ತೊಂದರೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಸಣ್ಣ ಸಣ್ಣ ಯುವಕರಲ್ಲೇ ಕೂಡ ಇದು ಹಾರ್ಟ್ ಅಟ್ಯಾಕ್ ಅನ್ನೋದನ್ನ ಇವತ್ತು ನೋಡ್ತಾ ಇದ್ದೀವಿ. ಇದಕ್ಕೆ ಫಿಸಿಕಲ್ ಸ್ಟ್ರೆಸ್ ಇರುತ್ತೆ. ಫಿಸಿಕಲ್ ಸ್ಟ್ರೆಸ್ಸು ಎಲ್ಲ ರೀತಿಯಾದ ಸ್ಟ್ರೆಸ್ಸಲ್ಲಿ ಅವರ ದೈಹಿಕ ಒತ್ತಡ ಜಾಸ್ತಿ ಆಗುತ್ತೆ. ಹಾಗೆ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಬರುತ್ತೆ. ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ, ಜೊತೆಯಲ್ಲಿ ಭಾವನಾತ್ಮಕ ಒತ್ತಡಗಳು, ಆ ಭಾವನೆಗಳ ಬೆಸಿಗೆ ಇರೋದಿಲ್ಲ, ಆ ಆಟಿಟ್ಯೂಡ್ ಬದಲಾವಣೆಗಳಾಗ್ತಾ ಇರ್ತದೆ. ಯಾಕೆಂದ್ರೆ ನಾನು ಹೇಳ್ದಾಗೆ ಎಲ್ಲರಲ್ಲೂ ಒಂದು ಅಹಂ ಅನ್ನೋದು ತುಂಬಿರುತ್ತೆ, ನಾನು ಅನ್ನೋದು ತುಂಬಿರುತ್ತೆ. ಆಗ ಏನಾಗುತ್ತೆ, ಅವನಿಗೆ ಯಾವ ರೀತಿಯಾದ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದೇ ಅವನಿಗೆ ಯೋಚನೆಗಳೇ ಇರಲ್ಲ ಮನುಷ್ಯನಿಗೆ. ಹಾಗಾಗಿ ಇವನಿಗೆ ದೈನಂದಿನ ಜೀವನದಲ್ಲಿ ಈ 3 ರೀತಿಯಾದ ಒತ್ತಡಗಳು ಹೆಚ್ಚಾದಂಗೆ ಅನೇಕ ರೀತಿಯಾದ ಹೃದಯದ ಕಾಯಿಲೆಗಳು ಜಾಸ್ತಿ ಆಗ್ತಾ ಬರುತ್ತೆ. ನೋಡಿ, ಹಾರ್ಟ್ ಬ್ಲಾಕೇಜ್ ಅಂತೀವಿ, ಕರೋನರಿ ಹಾರ್ಟ್ ಡಿಸೀಸ್ ಅಂತ ಒಂದು ಬಹಳ ಮುಖ್ಯವಾದಂಥ ಒಂದು ಕಾಯಿಲೆ ಇವತ್ತು ಹೃದಯದ ಸಂಬಂಧಪಟ್ಟ ಕಾಯಿಲೆ ಎಲ್ಲರನ್ನೂ ಕಾಡ್ತಾ ಇರೋದು. ಇದು ಈ ಹಾರ್ಟ್ ಬ್ಲಾಕೇಜ್ ಅನ್ನೋದು 80ರಿಂದ 90% ಬ್ಲಾಕ್ ಆಗೋ ತನಕ ಯಾರಿಗೂ ಅದು ಹೃದಯದ ತೊಂದರೆ ಇದೆ ಅನ್ನೋದು ಗೊತ್ತೇ ಆಗಲ್ಲ. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದಕ್ಕಿದ್ದಂಗೆ ಸತ್ತೋದ ಹಾರ್ಟ್ ಅಟ್ಯಾಕ್ ಅಂತ. ಏನಾದರೂ ಒಂದು 2 ಸರಿ 3 ಸರಿ ಹಾರ್ಟ್ ಅಟ್ಯಾಕ್ ಆದಾಗ, ಇದು ಹೃದಯದ ಬಡಿತ ನಿಂತಾಗ ಅವನು ಬದುಕಿ ಉಳಿದ್ರೆ ಚಾನ್ಸಸ್ ಬದುಕೋದು ಜಾಸ್ತಿ ಇರುತ್ತೆ. ಕೆಲವರಿಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತ ಆದಾಗ ಸಡನ್ ಆಗಿ ಕೊಲ್ಯಾಪ್ಸ್ ಆಗ್ಬಿಡುತ್ತೆ ಹಾರ್ಟ್. ಇದಕ್ಕೆ ಕಾರಣ ತಾನು ಅದುಮಿಟ್ಟ ದೈಹಿಕ ಒತ್ತಡ, ಭಾವನಾತ್ಮಕ ಒತ್ತಡ, ಹಾಗೆ ಈ ಮಾನಸಿಕ ಒತ್ತಡಗಳಿಂದ ನಮ್ಗೆ ಗೊತ್ತೇ ಆಗಲ್ಲ. ಹೃದಯ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಇರುತ್ತದು, ಆದರೆ ನಮಗೆ ಗೊತ್ತಿರಲ್ಲ. ಹೃದಯದ ಒತ್ತಡ ಜಾಸ್ತಿ ಆದಾಗ ಏನಾಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ನಾವೇನು ಮಾಡ್ತೀವಿ, ಎಲ್ಲರಲ್ಲೂ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ, ಉದ್ವೇಗ ಅಂತೀವಿ ಅದನ್ನ. ಈಗ ಒಬ್ಬ ಆಟಗಾರ ಓಡುವಾಗ ಅವನ ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ಅವನು ವಾಪಸ್ ಬಂದಾಗ ಹೃದಯ ಬಡಿತ ಕಡಿಮೆ ಆಗುತ್ತೆ ಓಟ ನಿಂತಾಗ. ಹಾಗೆ ನಾವು ಅದನ್ನು ಕಲ್ತ್ಕೊಂಡಿರಲ್ಲ. ಹೃದಯ ಬಡಿತ ಏನಾಗುತ್ತೆ, ನಮ್ಮ ಕೆಲಸಗಳಲ್ಲಿ, ದೈನಂದಿನ ಜೀವನದ ಕೆಲಸದಲ್ಲಿ ಬಡಿತ ಜಾಸ್ತಿ ಆಗ್ತಾ ಇರುತ್ತೆ. ಮಕ್ಕಳು ಹೆಚ್ಚು ಓದಬೇಕು, ಅವರಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಹೃದಯದ ಬಡಿತ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಚಿಕ್ಕ ವಯಸ್ಸಿನಲ್ಲಿ ಹೃದಯದ ಆರೋಗ್ಯ ಚೆನ್ನಾಗಿರುತ್ತಲ್ವಾ, ಆವಾಗ ಅವ್ರಿಗೇನು ಅಷ್ಟು ಕಷ್ಟ ಆಗಲ್ಲ. ಯಾವಾಗ ಒಂದು ಏಜ್ ಅಂತ ದಾಟಿದಾಗ ಹೃದಯನು ಕೂಡ ವೀಕ್ ಆಗ್ತಾ ಬರುತ್ತೆ. ವೀಕ್ ಆದಾಗ ಸಡನ್ ಆಗಿ ಕೊಲ್ಯಾಪ್ಸ್ ಆಗೋ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಇವತ್ತು ಯುವಕರಲ್ಲಿ ಒತ್ತಡ ಜಾಸ್ತಿ ಆಗಿ, ಓದೋ ಒತ್ತಡ, ಎಲ್ಲ ರೀತಿಯಾದ ಒತ್ತಡ ಜಾಸ್ತಿ ಆಗಿ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಇದೊಂದು ಬಹಳ ಒಂದು ವಿರೂಪವಾದ, ಒಂದು ವಿಕೃತವಾದ ಕಾಯಿಲೆ ಅಂತ ಹೇಳ್ಬೋದು. ಹೃದಯದ ಬಡಿತ ಗೊತ್ತಿಲ್ಲದಲೇ ಒಂದು ಸೈಲೆಂಟ್ ಆಗಿ ನಮ್ಮ ಜೀವವನ್ನು ತೆಗಿತಕ್ಕಂಥದ್ದು ಇವತ್ತು ಎಲ್ಲರಲ್ಲೂ ಇದೆ. ನಮ್ಮಲ್ಲಿ ಒಂದು ಸಾಮಾನ್ಯ ತಪ್ಪು ಏನು ಮಾಡ್ತೀವಿ ಅಂತಂದರೆ, ನಾವು ಡಾಕ್ಟರ್ ಹತ್ರ ತೋರಿಸ್ತೀವಿ, ನನಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಅಂದಾಗ ಒಂದು ಮಾತ್ರೆಯನ್ನು ಕೊಡ್ತಾರೆ. ನಾವೇನು ಮಾಡ್ತೀವಿ, ಮಾತ್ರೆಯನ್ನು ತಗೊಂಡು ನನ್ನ ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸ್ಕೊಂಡಾಗ ಕಡಿಮೆ ಇದೆ ಅಂತ ಹಾಗೆ ಇದ್ಬಿಡ್ತೀವಿ. ಅದಕ್ಕೆ ಮತ್ತೆ ನನ್ನ ಜೀವನ ಶೈಲಿಯನ್ನು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನು ನಾವು ಯೋಚನೆ ಮಾಡೋದಕ್ಕೆ ಹೋಗಲ್ಲ. ನನ್ನ ದೈನಂದಿನ ದೈಹಿಕ ಒತ್ತಡಕ್ಕೆ ನಾನು ಏನಾದರೂ ಇವತ್ತಿಂದ ವಾಕಿಂಗ್ ಸ್ಟಾರ್ಟ್ ಮಾಡಬೇಕಾ,
ಎಷ್ಟು ನಡಿಗೆಯನ್ನು ಮಾಡಿದ್ರೆ ನನಗೆ ಒತ್ತಡ ಕಡಿಮೆ ಆಗುತ್ತೆ, ಅಥವಾ ನನ್ನ ಈ ಒತ್ತಡ ಸ್ವಾಧ್ಯಾಯ ಅಂತ ನಾವು ಮಾಡಲ್ಲ. ಯಾಕೆ ನನಗೆ ಬಿ ಪಿ ಬಂತು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಯೋಚನೆ ಮಾಡಲ್ಲ. ಡಾಕ್ಟರ್ ಹತ್ರ ಹೋಗ್ತೀವಿ, ಮಾತ್ರೆ ತಗೊಳ್ತೀವಿ, ಇರ್ತೀವಿ. ಮಾತ್ರೆ ಅದು ಶಕ್ತಿ ಮುಗ್ದಂಗೆ ಆ ಹೃದಯದ ಬಡಿತದ ಕೆಲಸ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಶ್ವಾಸಕೋಶಗಳ ತೊಂದರೆ ಜಾಸ್ತಿ ಆಗುತ್ತೆ, ಕಿಡ್ನಿ ತೊಂದರೆ ಜಾಸ್ತಿ ಆಗುತ್ತೆ. ಈ ಪಂಪಿಂಗ್ ಜಾಸ್ತಿ ಆದಾಗ ಕಿಡ್ನಿ ಫಿಲ್ಟ್ರೇಷನ್ ಅದು ಕೂಡ ಹೆಚ್ಚು ಕೆಲಸ ಮಾಡಬೇಕಾಗಿ ಬರುತ್ತೆ. ಇವೆಲ್ಲ ತೊಂದರೆಗಳು ನಾವು ಗಮನಿಸದಲ್ಲೇ ಇದ್ದಾಗ ಏನಾಗುತ್ತೆ, ಸಡನ್ ಆಗಿ ಒಂದು ದಿವಸ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಯೋಗದ ವಿವಿಧ ಪ್ರಕಾರಗಳನ್ನು ನಾವು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಾವು ಸಿಂಪಲ್ ಆಸನಗಳು, ತಾಡಾಸನ, ವೃಕ್ಷಾಸನ, ಪಶ್ಚಿಮೋತ್ತಾನಾಸನ, ಪಾದಹಸ್ತಾಸನ, ನಿಂತು ಮಾಡುವ ಭಂಗಿಗಳು, ವಜ್ರಾಸನ, ಈ ಥರ ಒಂದು ಕೆಲವು ಭಂಗಿಗಳನ್ನು ನಾವು ಅಳವಡಿಸಿಕೊಂಡಾಗ ದೈಹಿಕ ಒತ್ತಡಗಳು ಕಡಿಮೆ ಆಗುತ್ತೆ. ಹಾಗೆ ದೈಹಿಕ ಒತ್ತಡ ಕಡಿಮೆ ಆಗೋದಕ್ಕೆ ಯೋಗಾಸನದಲ್ಲಿ ನಾವು ಹೇಗೆ ನಮ್ಮ ದೇಹದ ಸ್ಥಿತಿಯನ್ನು ಕಾಪಾಡಿಕೊಳ್ಳೋದ್ರ ಜೊತೆಯಲ್ಲಿ ಯೋಗ ನಿದ್ರೆಯ ಅಭ್ಯಾಸ. ಯೋಗ ನಿದ್ರೆ ಅಂದರೆ ಶವಾಸನದಲ್ಲಿ ನಾವು ಸಂಪೂರ್ಣವಾಗಿ ನಮ್ಮ ಶರೀರವನ್ನು ವಿಶ್ರಾಂತಿ ಸ್ಥಿತಿಯಲ್ಲಿಟ್ಟು ಒಂದೊಂದು ಅಂಗಾಂಗಗಳನ್ನು ಗಮನಿಸುತ್ತಾ ಆ ಅಂಗಾಂಗಗಳ ಒತ್ತಡವನ್ನು ಕಡಿಮೆ ಮಾಡ್ತಾ ಬರ್ತಕ್ಕಂಥದ್ದು. ಇದಕ್ಕೆ ಆದಂಥ ಒಂದು ರೀತಿಯಾದಂಥ ಸ್ಟೆಪ್ಸ್ ಅಂಡ್ ಪ್ರೊಸೀಜರ್ ಇರುತ್ತೆ ಯೋಗ ನಿದ್ರೆಗೆ. ಸರಳ ಸುಲಭವಾಗಿ ನಾವು ಮಾಡೋದು ಅಂತ ಅಂದರೆ ಶವಾಸನದಲ್ಲಿ ನಮ್ಮ ಉಸಿರಾಟವನ್ನು ಗಮನಿಸ್ತಾ ಇರತಕ್ಕಂಥದ್ದು. ಇಡೀ ಶರೀರದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ತಾ ನಮ್ಮ ಉದರದ ಶ್ವಾಸದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುತ್ತಾ ಎಣಿಕೆಯನ್ನು ಹಾಕುತ್ತಾ ಉದರದ ಈ ಚಲನೆ ಹೇಗೆ ಮೇಲೆ ಕೆಳಗೆ ಇರುತ್ತೆ ಅಂತ ಒಂದು ಕೆಲ ಕ್ಷಣಗಳ ಕಾಲ ನಾವು ಗಮನಿಸುತ್ತಾ ಒಂದು 20ರಿಂದ 30ರವರೆಗೆ ಎಣಿಕೆಯನ್ನು ಹಾಕುತ್ತಾ ತದನಂತರ ಎಲ್ಲ ಅಂಗಾಂಗಗಳನ್ನು ಸಡಿಲ ಬಿಟ್ಟು ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಕೇಂದ್ರೀಕರಿಸುತ್ತಾ ವಿಶ್ರಾಂತಿ ಪಡೆಯೋದ್ರಿಂದ ನಮ್ಮ ಹೃದಯದ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ. ಇದು ನಾವು ಪ್ರತಿನಿತ್ಯ ಒಂದು 3 ಬಾರಿ ಆದರೂ ಅಭ್ಯಾಸ ಮಾಡಬೇಕು. ಬೆಳಗ್ಗೆ ಮತ್ತು ಊಟದ ಮುನ್ನ, ರಾತ್ರಿ ಮಲಗುವ ಮುನ್ನ. ಇದರ ಜೊತೆಯಲ್ಲಿ ಭ್ರಾಮರಿ ಪ್ರಾಣಾಯಾಮವನ್ನು ಕೂಡ ಕುಳಿತು ಅಭ್ಯಾಸ ಮಾಡೋದು. ಜೊತೆಯಲ್ಲಿ ಮಲಗುವ ಮುನ್ನ ಒಂದು 15 ಬಾರಿ ನಾಡಿ ಶೋಧನ ಪ್ರಾಣಾಯಾಮ ಹಾಗೂ ಒಂದು 15 ಬಾರಿ ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ರಕ್ತದ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ. ನೋಡಿದ್ರ, ಈ ನಿಟ್ಟಿನಲ್ಲಿ ಯೋಗ ಹೇಗೆ ಹೃದಯದ ಆರೋಗ್ಯವನ್ನು ಕಾಪಾಡೋದಕ್ಕೆ ಸಹಾಯಕಾರಿಯಾಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿವಸ ದಿನ ಯೋಗ ಫಾರ್ ಹಾರ್ಟ್ ಅಂತಕ್ಕಂಥ ಘೋಷಣೆಯೊಂದಿಗೆ ನಮ್ಮ ಭಾರತ ಸರ್ಕಾರ ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಿತ್ತು. ಸೊ ಯೋಗದ ತತ್ವಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ಹೃದಯವನ್ನು ಈ ರೀತಿಯಾಗಿ ಹೃದಯದ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೋಬೋದು. ಎಲ್ಲರೂ ಕೂಡ ಯೋಗವನ್ನು ಜೀವನವನ್ನಾಗಿ ನಾವು ಪ್ರತಿನಿತ್ಯ ಯೋಗದ ಸಾಧನೆಗಳನ್ನು ಮತ್ತು ಯೋಗದ ತತ್ವಗಳನ್ನು ಅಳವಡಿಸಿಕೊಳ್ಳುತ್ತಾ ಸಾಧನೆಯನ್ನು ಮುಂದುವರಿಸೋಣ. ಓಂ ನಮಃ ಶಿವಾಯ. ಯೋಗ ಫಾರ್ ಹಾರ್ಟ್ ಎಂಬುದರ ಬಗ್ಗೆ ಹೇಳ್ಕೊಟ್ಟಿದ್ದಕ್ಕೆ ನಮಗೆ ಧನ್ಯವಾದಗಳು ಗುರುಜಿ. ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾವು ಯೋಗ ಫಾರ್ ಹಾರ್ಟ್ನ ಹೇಗೆ ಡಿಸೀಸಸ್ನ ಹೇಗೆ ಕಂಟ್ರೋಲ್ ಮಾಡೋದು, ಹೇಗೆ ಯೋಗ ಮಾಡೋದ್ರಿಂದ ಹೇಗೆ ಸಹಾಯ ಆಗುತ್ತೆ ಅನ್ನೋದು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ನಾವು 6ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.